ಸರ್ಕಾರಿ ಶಿಕ್ಷಕರಿಗೆ ಸಮಾನ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ನಿರ್ಬಂಧಿಸುವಂತೆ ಆಗ್ರಹ. ಹೌದು, ಮುಂಬರುವ ದಿನಗಳಲ್ಲಿ ಶಾಲಾ ಶಿಕ್ಷಕರ ನೇಮಕಾತಿ ಅಧಿಸೂಚನೆ ಹೊರಬೀಳುವ ಹಿನ್ನೆಲೆಯಲ್ಲಿ ಈಗಾಗಲೇ ಸುಮಾರು 4 ವರ್ಷಗಳಿಂದ ನೇಮಕಾತಿ ಪ್ರಕ್ರಿಯೆ ನೆನಗುದಿಗೆ ಬಿದ್ದಿರುವುದರಿಂದ ಅನೇಕ ಉದ್ಯೋಗಾಕಾಂಕ್ಷಿಗಳು ಅವಕಾಶ ವಂಚಿತರಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸರ್ಕಾರಿ ಶಿಕ್ಷಕರು ಸರಿ ಸಮಾನ ಶಿಕ್ಷಕರ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವುದನ್ನು ನಿರ್ಬಂಧಿಸುವಂತೆ ಕಲ್ಯಾಣ ನಾಡು ವಿಕಾಸ ವೇದಿಕೆ ವತಿಯಿಂದ ಸರ್ಕಾರಕ್ಕೆ ಆಗ್ರಹಿಸಲಾಗಿದೆ. ಬ್ಯೂರೋ ರಿಪೋರ್ಟ್, ಚಂದ್ರಶೇಖರ್ ನಾಗ್ನಳ್ಳಿ. ಕನ್ನಡ ಶಿಕ್ಷಕರ ನೇಮಕಾತಿ ಆಗಲೇಬೇಕು. ಗಣಿತ ಶಿಕ್ಷಕರ ನೇಮಕಾತಿ ಆಗಲೇಬೇಕು. ಈಗಾಗಲೇ ಶಿಕ್ಷಕರಾಗಿರ್ತಕ್ಕಂಥವರಿಗೆ ಅರ್ಜಿ ಸಲ್ಲಿಸಲು ನಿಷೇಧಿಸಬೇಕು. ಈಗಾಗಲೇ ಶಿಕ್ಷಕರಾಗಿರ್ತಕ್ಕಂಥವರಿಗೆ ಅರ್ಜಿ ಸಲ್ಲಿಸಲು ನಿಷೇಧಿಸಬೇಕು. ಸೂಕ್ತ ಶಿಕ್ಷಕರಿಗೆ ಅವಕಾಶ ಕೊಡಲೇಬೇಕು. ಸೂಕ್ತ ಶಿಕ್ಷಕರಿಗೆ ಅವಕಾಶ ಕೊಡಲೇಬೇಕು. ಶಿಕ್ಷಕರ ನೇಮಕಾತಿನಲ್ಲಿ ಸಮಾನತೆ ಬರಲೇಬೇಕು. ಶಿಕ್ಷಕರ ನೇಮಕಾತಿನಲ್ಲಿ ಸಮಾನತೆ ಬರಲೇಬೇಕು. ನಾವು ಒಂದು ಪಾಯಿಂಟ್ ಔಟ್ ಮಾಡ್ಕೊಂಡು ಇತ್ತೀಚೆಗೆ ರಾಜ್ಯ ಸರ್ಕಾರ ಏನು ಶಿಕ್ಷಕರ ನೇಮಕಾತಿ ಮಾಡ್ತೀನಂತ ಒಂದು ಕರಡನ್ನು ರೆಡಿ ಮಾಡಿದ. ಆ ಒಂದು ವಿಷಯಕ್ಕೆ ಇವತ್ತಿನ ದಿವಸ ನಾವು ಅದರ ಶಿಕ್ಷಕರ ಸರಿಸಮಾನವಾಗಿ ಏನು ಕೆಲಸ ಮಾಡ್ತಕ್ಕಂಥ ಶಿಕ್ಷಕರನ್ನು ಇದರಲ್ಲಿ ಪರಿಗಣಿಸಬಾರ್ದು ಅಂತ ಅಂದ್ಕಿಸಿ ಇವತ್ತಿನ ದಿವಸ ನಾವೆಲ್ಲರೂ ವಿದ್ಯಾರ್ಥಿ ಮಿತ್ರರು ಮತ್ತು ಹೋರಾಟಗಾರರು ಸೇರಿ ಇವತ್ತಿನ ದಿವಸ ಬೃಹತ್ ಪ್ರತಿಭಟನೆ ಮಾಡ್ತಾಯಿದ್ದೀವಿ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ದಯವಿಟ್ಟು ಈ ನಿರುದ್ಯೋಗ ಸಮಸ್ಯೆ ತಮಗೆ ತಿಳಿದಿರೋ ವಿಷಯನೇ ಇದೆ. ಅದಕ್ಕೆ ಹೊಸ ಅಭ್ಯರ್ಥಿಗಳಿಗೆ ಇಲ್ಲಿ ಅವಕಾಶ ಮಾಡಿಕೊಡ್ಬೇಕಂತ ಈ ಸಂದರ್ಭದಲ್ಲಿ ಹೋರಾಟ ಮುಖಾಂತರ ನಾವು ಆಗ್ರಹ ಪಡಿಸ್ತೇವೆ. ಹನುಮಂತಿಗೆ ನಮಸ್ಕಾರ. ಕರ್ನಾಟಕ ರಾಜ್ಯದಲ್ಲಿ ನಮ್ಮನ್ನು ಆಳುವ ಸರ್ಕಾರಗಳು ಇಷ್ಟು ವರ್ಷ ಬರೀ ಏನದ ಅಂದರೆ ಶಿಕ್ಷಣ ಮಂತ್ರಿಗಳನ್ನು ಆಯ್ಕೆ ಮಾಡುವಲ್ಲಿ ತಪ್ಪು ಮಾಡ್ತಾರಂತ ಅಂದ್ಕೊಂಡಿದ್ದೀವಿ. ಬಟ್ ಈಗೇನದ ಅಂದರೆ ಶಿಕ್ಷಕರ ನೇಮಕಾತಿನಲ್ಲೂ ಕೂಡ ಭಾಳಷ್ಟು ತಪ್ಪು ಮಾಡ್ತಾ ಇದ್ದಾವೆ ಸರ್ಕಾರಗಳು. ಈಗಾಗಲೇ ನಾವು ಹೇಳಿದೆವು, ಸರಿ ಸಮಾನವಾಗಿರ್ತಕ್ಕಂಥ ಶಿಕ್ಷಕ ಹುದ್ದೆಗೆ ಏನದ ಅಂದರೆ ಈಗಾಗಲೇ ಇರ್ತಕ್ಕಂಥ ಶಿಕ್ಷಕರು ಅರ್ಜಿ ಸಲ್ಲಿಸಬಾರ್ದು. ಅದಕ್ಕೆ ಸೂಕ್ತ ಕಾನೂನು ತಿದ್ದುಪಡಿ ತಂದು ಏನದಂದರೆ ಸರ್ಕಾರ ಅಧಿಸೂಚನೆ ಹೊರಡಿಸಬೇಕು. ಇಲ್ಲವಾದರೆ ಇದು ರಾಜ್ಯದಾದಂಥ ಹೋರಾಟ ಆಗ್ತದೆ. ಇದ್ರ ಜೊತೆಯಲ್ಲಿ HSTR ಏನು ಹೈಸ್ಕೂಲ್ ಟೀಚರ್ ಪೋಸ್ಟ್ ಅಧಿಸೂಚನೆ ಹೊರಡಿಸೋರಿದ್ದಾರೆ, ಅದರಲ್ಲಿ ಗಣಿತ ಶಿಕ್ಷಕರ ಆಯ್ಕೆಯನ್ನು ಕೈ ಬಿಟ್ಟಿದ್ದಾರೆ. ಇಡೀ ರಾಜ್ಯದಾದಂಥ ಗಣಿತ ವಿಷಯದಲ್ಲೇ ಫೇಲ್ ಆಗ್ತಕ್ಕಂಥ ಮಕ್ಕಳು ಹೆಚ್ಚು. ಆದರೆ ಸರ್ಕಾರ ಏನು ಮಾಡ್ತಾ ಇದೆ ಅಂದರೆ ಗಣಿತ ಶಿಕ್ಷಕರ ನೇಮಕಾತಿಯನ್ನೇ ಅದನ್ನು ಕೈ ಬಿಟ್ಟಿದೆ. ಸೊ ಇವತ್ತು ನಾವು ಆಗ್ರಹ ಮಾಡ್ತಾ ಇದ್ದೀವಿ, HSTR ಅಧಿಸೂಚನೆಯಲ್ಲಿ ಗಣಿತ ಶಿಕ್ಷಕರ ನೇಮಕಾತಿ ಇಡಬೇಕು. ಅದ್ರ ಜೊತೆಯಲ್ಲಿ ಕಳೆದ ಅನೇಕ ವರ್ಷಗಳಿಂದ ಕನ್ನಡ ಶಿಕ್ಷಕರ ಆಯ್ಕೆಯನ್ನು ಮಾಡ್ಕೊಳ್ತಾ ಇಲ್ಲ. ಇದು ಇಡೀ ರಾಜ್ಯಕ್ಕೆ ಆಗ್ತಕ್ಕಂಥ ಅವಮಾನ. ಬೇರೆ ಸೋಷಿಯಲ್ ಸೈನ್ಸ್ ವಿಷಯದಲ್ಲಿ ಆಯ್ಕೆ ಆಗಿರ್ತಕ್ಕಂಥ ಶಿಕ್ಷಕರಿಂದ ಕನ್ನಡ ಪಾಠ ಹೇಳಿಸ್ತಾ ಇದ್ದಾರೆ, ಆದರೆ ಆಯ್ಕೆ ಪ್ರಕ್ರಿಯೆಯಲ್ಲಿ ಕನ್ನಡ ಶಿಕ್ಷಕರ ಆಯ್ಕೆ ಮಾಡ್ತಾ ಇಲ್ಲ. ಸರ್ಕಾರ ಏನಂದರೆ ಇದ್ರ ಬಗ್ಗೆ ಕೂಡಲೇ ಎಚ್ಚೆತ್ತುಕೊಳ್ಬೇಕು. ನಮ್ಮ 3 ಭಾಳ ಮುಖ್ಯವಾಗಿರ್ತಕ್ಕಂಥ ಬೇಡಿಕೆ: ಒಂದು, ಈಗಾಗಲೇ ಹುದ್ದೆನಲ್ಲಿರ್ತಕ್ಕಂಥ ಶಿಕ್ಷಕರನ್ನು ಮತ್ತೊಮ್ಮೆ ಸೇಮ್ ಶಿಕ್ಷಕ ಹುದ್ದೆಗೆ ಏನದ ಅಂದರೆ ಅವ್ರು ಅರ್ಜಿ ಹಾಕೋಂಗಿಲ್ಲ. ಬೇಕಾದರೆ GPSTR ಇದ್ದವನು HSTR ಹಾಕಲಿ, HSTR ಇದ್ದವ್ರು PU ಕಾಲೇಜ್ಗೆ ಹಾಕಲಿ, ನಮ್ಮ ಅಭ್ಯರ್ಥಿ ಇಲ್ಲ. ಸಮಾನ ಹುದ್ದೆ ಶಿಕ್ಷಕ ಹುದ್ದೆಗೆ ಏನಂದರೆ ಅರ್ಜಿ ಸಲ್ಲಿಸಬಾರ್ದು. ಅದಕ್ಕೆ ಸೂಕ್ತ ಕಾನೂನು ತಿದ್ದುಪಡಿ ತರಬೇಕು. ಈಗಾಗಲೇ HSTR ಅಧಿಸೂಚನೆಯಲ್ಲಿ ಗಣಿತ ಶಿಕ್ಷಕರ ಆಯ್ಕೆ ಕೈ ಬಿಟ್ಟಿದ್ದಾರೆ. ಗಣಿತ ಶಿಕ್ಷಕರನ್ನ ಕಡ್ಡಾಯವಾಗಿ ನೇಮಕ ಮಾಡಿಕೊಳ್ಳೇಬೇಕು. ಮತ್ತು ಅದ್ರ ಜೊತೆಯಲ್ಲಿ ಕನ್ನಡ ರಾಜ್ಯದಲ್ಲಿ ಕನ್ನಡ ಶಿಕ್ಷಕ ಇಲ್ಲದೆ ಇರತಕ್ಕಂಥ ಒಂದೇ ಒಂದು ಶಾಲೆಗಳು ಇರಬಾರ್ದು. ಇಲ್ಲಾಂದರೆ ಕನ್ನಡ ಪರ ಸಂಘಟನೆಗಳು ಭಾಳ ಉಗ್ರವಾದ ಹೋರಾಟವನ್ನು ಮಾಡಬೇಕಾಗ್ತದೆ. ಕನ್ನಡ ಶಿಕ್ಷಕರ ನೇಮಕಾತಿಯನ್ನು ಕಡ್ಡಾಯವಾಗಿ ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಇವತ್ತು ನಾವು ಗುಲ್ಬರ್ಗದಲ್ಲಿ ಎಚ್ಚರಿಕೆ ನೀಡ್ತಾ ಇದ್ದೀವಿ ಸರ್ಕಾರಕ್ಕೆ. ನೀವು ನಿಮ್ಮ ಮಂತ್ರಿಗಳನ್ನು ಆಯ್ಕೆ ಮಾಡುವಲ್ಲೇ ಗೊಂದಲದಲ್ಲಿದ್ದೀರಿ, ಆದರೆ ಇಡೀ ರಾಜ್ಯದ ಭವಿಷ್ಯವನ್ನು ರೂಪಿಸ್ತಕ್ಕಂತಹ ಈ ಮಕ್ಕಳನ್ನು ತಯಾರು ಮಾಡ್ತಕ್ಕಂಥ ಶಿಕ್ಷಕರ ನೇಮಕಾತಿನಲ್ಲಿ ನಿಮ್ಮ ರೆಸಾರ್ಟ್ ರಾಜಕಾರಣವನ್ನು ಬಿಟ್ಟು ಸೂಕ್ತ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಳುವ ಮೂಲಕ ಒಂದು ಸುಭದ್ರವಾಗಿರ್ತಕ್ಕಂಥ ರಾಜ್ಯವನ್ನು ಕಟ್ತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರಗಳು ಎಚ್ಚೆತ್ತುಕೊಳ್ಬೇಕು ಅಂತಕ್ಕಂಥ ಒತ್ತಾಯವನ್ನು ನಾವು ಮಾಡ್ತೀವಿ.